ಅನಾಥಾಶ್ರಮ 18 ಕ್ರಾಸ್ 8 ಕ್ರಾಸ್ ಅಂದ್ರೆ ಮೂಲಿಂದ ಜನ ಬರ್ತಿದ್ರು. ವ್ಯಾಪಾರ ಅಂದ್ರೆ ಇಲ್ಲಿ ಕಮ್ಮಿ ಸಿಗುತ್ತೆ, ಪರ್ಚೇಸ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ, ಎಲ್ಲ ಇಲ್ಲೇ ಸಿಗುತ್ತೆ ಅಂತ. ಇವತ್ತೇನಾಗಿದೆ ಅಂದ್ರೆ ಏನೂ ಇಲ್ಲ, ಇವತ್ತು ಎಲ್ಲ ತೆರವಾಗ್ಬಿಟ್ಟಿದೆ. ಯಾಕೆ ಏನೂ ಇಲ್ಲ? ತೆರವು ಮಾಡಿಲ್ವಾ? ಯಾರು ಹೇಳಿದ್ದು? ಹೇಳಿ. ಯಾರು ಹೇಳಿದ್ದು? ಎಲ್ಲಿ ತೆರವು ಮಾಡವ್ರೆ? ಎಲ್ಲಿ ಜನ ಓಡಾಡೋದು? ಸರ್ ಫುಟ್ಪಾತ್ ವ್ಯಾಪಾರ ಎಲ್ಲಿದೆ? ಫುಟ್ಪಾತಲ್ಲಿ ಜನಕ್ಕೆ ಓಡಾಡೋಕೆ ಅವಕಾಶ ಮಾಡಿಕೊಟ್ರಲ್ಲ ಕೃಷ್ಣ ಬೈರೇಗೌಡರು, ಅವ್ರಿಗೆ ಧನ್ಯವಾದ ನಾವು ಹೇಳೋದು. ನಮಗೆ ಓಡಾಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಇಲ್ಲಿ ಏನು ಗೊತ್ತಾ, ನಾವು ನಡ್ಕೊಂಡು ಹೋಗ್ತಾ ಇದ್ರು, ದೌರ್ಜನ್ಯ ಮಾಡ್ತಾ ಇದ್ರು ಅಂಗಡಿಯವರು. ಫುಟ್ಪಾತರಲ್ಲ, ಅಂಗಡಿಯವರು. ಏನು ಇಟ್ಕೊಂಡಿದ್ದೀರಾ ನೀವು, ಹಂಗೋಗು ಹಿಂಗೋಗು ಅಂತ. ಇವತ್ತು ನಡ್ಕೊಂಡು ಹೋಗೋರಿಗೆ ಅವಕಾಶ ಮಾಡಿಕೊಟ್ಟವ್ರೆ ಪಾದಯಾತ್ರಿಗಳಿಗೆ. ಅದಕ್ಕೆ ನಾವು ಕೃಷ್ಣ ಬೈರೇಗೌಡರಿಗೆ ಧನ್ಯವಾದ. ಮುಂದಿನ CM ಅವರೇ ಆದರೆ ಕರ್ನಾಟಕಕ್ಕೆ ತುಂಬ ತುಂಬ ಧನ್ಯವಾದ. ಇನ್ನೂ ಏನೇನೋ ಮಾಡ್ಬೋದು ಅವರು ಆಲೋಚನೆ ಬೇರೆ ಇದೆ. ಅವ್ರ ತಂದೆನೂ ಇದ್ದರು ಬೈರೇಗೌಡರು. ಆಮೇಲೆ ಇವರು ಲಂಡನ್ನು ಎಜುಕೇಷನ್ ಇದೆ, ಭಾರಿ ಎಜುಕೇಟೆಡು, ತುಂಬ ಬುದ್ಧಿವಂತರು. ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಕ್ಕೆ ಅವರೊಬ್ಬರು ಅಂಥ ಒಂದು CM ಬೇಕು, ಅಂಥ ಮಿನಿಸ್ಟ್ರು ಬೇಕು ನಮಗೆ. ಈಗ ನಗರಾಭಿವೃದ್ಧಿ ಸಚಿವರಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಹೇಗೆ ಅನ್ಸುತ್ತೆ? ನನಗೆ ಗ್ರೇಟ್ ಅನಿಸ್ತಾ ಇದೆ. ನಾನು ಗ್ರೇಟು, ಅವ್ರಿಗೆ ಓಟು. ಇನ್ನೇನು ಹೇಳಿ? ಫುಟ್ಪಾತ್ ವ್ಯಾಪಾರಿಗಳದು? ಫುಟ್ಪಾತ್ ವ್ಯಾಪಾರಿಗಳು ನೋಡಮ್ಮ, ನಾವು ಇಲ್ಲಿ ಓಡಾಡೋಕ್ಕೂ ಜಾಗ ಬೇಕು ತಾನೆ. ನೀನು ಈಗ ಓಡಾಡೋಕ್ಕೂ ಜಾಗ ಬೇಕು ತಾನೆ. ಜಾಗ ಬೇಕು ಅಂದಮೇಲೆ ಫುಟ್ಪಾತಿ ಇಲ್ಲೆಲ್ಲ ಕಾವರ್ಕೆ ಮಾಡ್ಕೊಂಡು ಅಲ್ಲಿ ಗಾಡಿ ಇಲ್ಲಿ ಅಂಗಡಿ ನಿಂತ್ಕೊಂಡ್ರೆ ನಾವೆಲ್ಲ ಓಡಾಡಬೇಕು? ಅದಕ್ಕೊಂದು ಅವಕಾಶ ಕೊಡಲಿ, ಎಲ್ಲೋ ಒಂದು ಕಡೆ ಒಂದು ಕೊಡಲಿ ವ್ಯಾಪಾರಿಗಳಿಗೆ. ಅದು ಇದನ್ನೇ ಒಂದು ಫುಟ್ಪಾತ್ನೇ ಮಾಡಿಕೊಂಡು ಪಾದಯಾತ್ರಿಗಳು ತಿರುಗಾಡೋದನ್ನ ಅಕ್ವೈರ್ ಮಾಡಿಕೊಂಡ್ರೆ ಎಷ್ಟು ನ್ಯಾಯ ಹೇಳವ? ಅಂದರೆ ಸರ್, ಇಲ್ಲಿ ಸುಮಾರು ಜನ ಜೀವನ ನಡೀತಿತ್ತು, ಹೊಟ್ಟೆಪಾಡು ಇರಲಿ. ನಮ್ಮದೇನು? ನಾವು ತಿರ್ಗಾಡ್ಕೊಂಡು ಹೋಗೋ ಹೊಟ್ಟೆಪಾಡೆ ತಾನೆ. ನಾವು ವ್ಯಾಪಾರಕ್ಕೋ ಅದಕ್ಕೋ ಇದಕ್ಕೋ ಹೋಯ್ತೀವಿ ತಾನೆ. ಪಾದಯಾತ್ರಿಗಳು ನೋಡು, ವಯಸ್ಸಾದವರು ಇವರು, ನಾವು, ನಮಗೂ 60 ವರ್ಷ. ಎಲ್ಲಿ ನಡ್ಕೊಂಡು ಹೋಗ್ಬೇಕು? ಎಲ್ಲಿ ನಡ್ಕೊಂಡು ಹೋಗ್ಬೇಕು ತಾಯಿ ಹೇಳವ? ಅಲ್ಲೋ ಮಗ, ನಮಗೂ ಜಾಗ ಬೇಕು, ಅವ್ರಿಗೂ ಜಾಗ ಬೇಕು. ಅವರು ಮಾಡಲಿ, ಅವ್ರಿಗೊಂದು ಎಲ್ಲೋ ವ್ಯವಸ್ಥೆ ಮಾಡಿಕೊಡ್ಲಿ, ನಾವೇನು ಬೇಡ ಅನ್ನಲ್ಲ ಅವ್ರಿಗೆ. ಆದರೆ ಇಲ್ಲಿ ದೌರ್ಜನ್ಯ ಮಾಡೋರೇ ಜಾಸ್ತಿ ಹೊರತು ಈ ಫುಟ್ಪಾತ್ ವ್ಯಾಪಾರಿಗಳು ದೌರ್ಜನ್ಯ ಮಾಡೋರೇ ಜಾಸ್ತಿ. ಅಮಾಯಕರನ್ನ ದೌರ್ಜನ್ಯ ಮಾಡ್ತಾರೆ. ಯಾವ ಥರ ಮಾಡ್ತಿದ್ರು ಅಂತ ಹೇಳ್ತೀರಾ? ಹಿಂಗೆ ಹೋಯ್ತಾ ಇದ್ರೆ ಅಲ್ಲಿ ಏನಾದ್ರು ಅಂಗಡಿ ಇದ್ರೆ ಹಂಗೋಗು ಹಿಂಗೋಗು, ಈ ರೋಡಲ್ಲಿ ಓಡಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ನೋಡಿ ಆರಾಮಾಗಿದೆ, ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀನಿ ಅಲ್ವಾ? ಇದು ನಾವು ಕೃಷ್ಣ ಬೈರೇಗೌಡರಿಗೆ ಓಟ್ ಹಾಕ್ತೀವಿ.